ರೇಷ್ಮಾ ಮದುವೆ ಆಗಿ 5 ವರ್ಷ ಆಗಿದ್ರು ಅವಳು ಮಾತ್ರ ತವ್ರ ಮನೆಗೆ ಪದೇ ಪದೇ ಬರ್ತಾ ಇರ್ತಾಳೆ. ಮನೇಲಿ ತಾಯಿ ಕೂಡ ಮಗಳು ಬರೋದನ್ನೇ ಕಾಯ್ತಾ ಇರ್ತಾಳೆ. ಹಾಗಾಗಿ ರೇಷ್ಮಾ ಮೂರ್ ದಿನಕ್ಕೂ ತವ್ರ ಮನೆ ಕಡೆ ಪಯಣ ಬೆಳೆಸ್ತಾ ಇರ್ತಾಳೆ. ಅಮ್ಮ, ನಾನು ಬಂದ್ಬಿಟ್ಟೆ. ಅಯ್ಯೋ ರೇಷ್ಮಾ, ನೀನೇ ಬಂದಿಯೇನೆ? ನಾನೇ ಕಾಲ್ ಮಾಡಬೇಕು, ನಿನ್ನ ಬರಕ್ಕೆ ಹೇಳ್ಬೇಕು ಅನ್ಕೊಂಡಿದ್ದೆ ಕಣೆ. ಅಷ್ಟರಲ್ಲೇ ನೀನೇ ಬಂದಿಯಲ್ಲ, ಒಳ್ಳೇದಾಯ್ತು. ಬಾ ಬಾ ಬಾ. ಹ್ಞೂ ಕಣೆ ರೇಷ್ಮಾ, ಸ್ವಲ್ಪ ದಿನ ಇಲ್ಲೇ ಇದ್ಬಿಡು. ನೀನು ಅದಕ್ಕೆ ಕೈ ಅಡುಗೆ ತಿನ್ಬಿಟ್ಟು ದಪ್ಪನಾದರೂ ಆಗುವಂತೆ ಕಣೆ. ಚಿನ್ನಿ, ಒಳ್ಳೆಲ್ಲ ಮಗನೆ, ಬಾ ಮಗನೆ, ಈ ಅಜ್ಜಿ ಜೊತೆ ಆಟ ಆಡ್ಕೊಂಡು ಇಲ್ಲೇ ಇರುವಂತೆ ಸ್ವಲ್ಪ ದಿನ ಆಯ್ತಾ? ಹೌದಮ್ಮ, ನನಗೂ ಕೆಲಸ ಮಾಡಿ ಮಾಡಿ ಬೇಜಾರಮ್ಮ. ಮನೇಲಿ ಅವ್ರಿಗೆಲ್ಲ ನಾನೇ ಮಾಡಿಕೊಡ್ಬೇಕು. ಅಮ್ಮ, ನನ್ಗೆ ಯಾಕೋ ಇವತ್ತು ಫುಲ್ ಗ್ರೀನ್ ಚಿಕನ್ ಗ್ರೇವಿ ಮತ್ತು ಸಾಫ್ಟಾಗಿರೋ ಚಪಾತಿ ತಿನ್ನಬೇಕು ಅನ್ನಿಸ್ತಿದೆ. ಅದಕ್ಕೆ ಹತ್ರ ಹೇಳ್ಬಿಟ್ಟು ಮಾಡ್ಸಮ್ಮ. ಅಯ್ಯೋ, ಅಷ್ಟೇ ಅಲ್ವೇನೆ ಮಗಳೇ, ನಾನು ಹೇಳಿದ್ರೆ ಅವಳು ಮಾಡ್ತಾಳೆ. ಇವತ್ತು ಸ್ಪೆಷಲಾಗಿ ಚಿಕನ್ ಗ್ರೇವಿ ಮಾಡೋಕ್ಕೆ ಹೇಳ್ತೀನಿ ಬಿಡು. ನೀನು ಹೋಗಿ ರೆಸ್ಟ್ ಮಾಡು ಸ್ವಲ್ಪ ಹೊತ್ತು. ಸುಚಿತ್ರಾ, ಸುಚಿತ್ರಾ, ಎಲ್ಲಿದೆಯೇ? ಬೇಗ ಬಾರೆ. ಹಾಂ ಅತ್ತೆ, ಏನು ಕರೆದ್ರಲ್ಲ? ಲೇ ಸುಚಿತ್ರಾ, ನನ್ನ ಮಗಳು ರೇಷ್ಮೆ ಬಂದಿದ್ದಾಳೆ ಕಣೆ. ಅವಳಿಗೆ ಚಿಕನ್ ಗ್ರೇವಿ ತಿನ್ನಬೇಕು ಅನ್ನಿಸ್ತಿದ್ಯಂತೆ. ಹಾಗೆ ಅದ್ರ ಜೊತೆಗೆ ಒಂದು ಸಾಫ್ಟಾಗಿರೋ ಚಪಾತಿ ಮಾಡಿಬಿಡು. ಚಪಾತಿ ಚಿಕನ್ ಗ್ರೇವಿ ರಾತ್ರಿ ಊಟಕ್ಕೆ ಸಾಕು. ಅವಳಿಗೆ ತುಂಬ ಇಷ್ಟ ಕಣೆ. ಏನು, ರೇಷ್ಮೆ ಬಂದಿದ್ದಾಳ? ಅವಳು ಮೊನ್ನೆ ಅಷ್ಟೇ ಮನೆಗೆ ಹೋಗಿದ್ದಲ್ವಾ ಅತ್ತೆ? ಅಷ್ಟರಲ್ಲೇ ವಾಪಸ್ ಬಂದ್ಲಾ ಮತ್ತೆ? ಏನೇ ಸುಚಿತ್ರಾ ಹೀಗೆ ಹೇಳ್ತೀಯಲ್ಲ? ಪಾಪ ನನ್ನ ಮಗಳು ಮನೆಗೆ ಹೋಗಿ 2 ದಿನ ಆಯ್ತು ಗೊತ್ತಾ? ಪಾಪ ನನ್ನ ಮಗಳು 2 ದಿನಕ್ಕೆ ಸ್ವರ್ಗೆ ಹೋಗಿದ್ದಾಳೆ ನೋಡು. ಎಷ್ಟು ಸಣ್ಣ ಆಗಿದ್ದಾಳೆ. ಏನೇ ಹಂಗೆ ಬಾಯಿ ಬಿಟ್ಕೊಂಡು ನೋಡ್ತಾ ಇದೀಯಾ? ನಡಿ ನಡಿ, ಬೇಗ ಅಡುಗೆ ಮಾಡಿಬಿಡು, ಹೊತ್ತಾಗುತ್ತೆ. ಚೆನ್ನಾಗಿ ಮಾಡು ಆಯ್ತಾ? ಹೋಗು ಹೋಗು ಬೇಗ. ಛೇ, ಮೊನ್ನೆವರೆಗೂ ಅವಳು ಸೇವೆ ಮಾಡಿ ಕಳಿಸಿದ್ದೀನಿ, ಮತ್ತೆ ಬಂದಿದ್ದಾಳೆ. ಈ ಅತ್ತೆ ನೋಡಿದ್ರೆ ಮಗಳು ಮನೆಗೆ ಹೋಗಿ ವರ್ಷ ಆಗಿರೋ ಹಾಗೆ ಮಾತಾಡ್ತಾ ಇದ್ದಾರೆ. ಏನು ಸ್ವರ್ಗೇ ಹೋಗಿದ್ದಾಳೆ ಅಂತ. 2 ದಿನಕ್ಕೆ ಏನು ಸ್ವರ್ಗ ಹೋಗ್ತಾಳೆ? ನನಗಂತೂ ಅವಳು ಸೇವೆ ಮಾಡಿ ಮಾಡಿ ನಾನೇ ಸ್ವರ್ಗ ಹೋಗ್ತಿದ್ದೀನಿ. ಸುಚಿತ್ರಾ, ಏನೇ ಯೋಚನೆ ಮಾಡ್ತಿದ್ಯಾ? ಹೋಗಿ ಬೇಗ ಬೇಗ ಮಾಡೆ, ಇನ್ನೇನು ಊಟದ ಹೊತ್ತಾಗುತ್ತೆ. ಪಾಪ ನನ್ನ ಮಗಳು ಹಸುವಾಗಿರುತ್ತೆ ಕಣೆ. ಹಾಂ ಸರಿ ಅತ್ತೆ, ಮಾಡ್ತೀನಿ. ಇಷ್ಟೊತ್ತವರೆಗೂ ಮಾತಾಡಿದ್ಲಲ್ಲ, ಅವಳೇ ಕುಸುಮನ್ ಸೊಸೆ ಸುಚಿತ್ರಾ. ಸುಚಿತ್ರಾ 3 ದಿನಕ್ಕೂ ಮನೆಗೆ ಬರೋ ನಾದ್ನಿಗೆ ಅಡುಗೆ ಮಾಡಾಕಿನೇ ಸ್ವರ್ಗೋಗಿರ್ತಾಳೆ. ಆದರೆ ವಿಧಿ ಇಲ್ಲದೆ ಅತ್ತೆ ಮಾತಿಗೆ ಬೆಲೆ ಕೊಟ್ಟು ಎಲ್ಲ ಕೆಲಸನೂ ಮಾಡ್ತಿರ್ತಾಳೆ. ರಾತ್ರಿ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾ ಇರ್ತಾರೆ. ಏನು ಅಣ್ಣ, ನಾನು ಬಂದಿದ್ದೀನಿ ತಂಗಿನೊಂದು ಮಾತಾಡ್ಸೋಣ, ಕ್ಷೇಮ ವಿಚಾರಿಸೋಣ ಅಂತ ಇಲ್ಲ. ಈ ತಂಗಿ ಮರ್ತೇ ಹೋಗಿದ್ದಾಳೆ ಅನ್ಸುತ್ತಲ್ವಾ ನಿಂಗೆ? ಅದು ಹೆಂಗೆ ಮರೆಯೋಕ್ಕಾಗುತ್ತೆ ಹೇಳು? ಮರೆಯೋಕೆ ನೀನು ನನ್ನಿಂದ ದೂರ ಆಗಿದ್ರೆ ತಾನೆ. ಅಲ್ಲ ಕಣೆ ರೇಷ್ಮಾ, ಮದುವೆ ಆಗಿ ಇಷ್ಟು ವರ್ಷ ಆದರೂ ನೀನು ನಿನ್ನ ಗಂಡನ ಮನೆಗಿಂತ ನಮ್ಮ ಮನೇಲೇ ಜಾಸ್ತಿ ಇದೆಯಾ ತಾನೆ. ಹೀಗಿರುವಾಗ ನಾನು ಹೆಂಗೆ ಮರಿಲೆ ನಿನ್ನ? ನೀನು ಒಳ್ಳೆ ಹೇಳ್ತೀಯ ಕಣೆ. ನೋಡಮ್ಮ, ನಿನ್ನ ಮಗ ಹೇಗೆ ಮಾತಾಡ್ತಿದ್ದಾನೆ. ನಾನು ನಿಮ್ಮ ಮನೆಗೆ ಬರೋದೇ ಇಷ್ಟ ಇಲ್ಲ ಅನ್ನೋ ಥರ ಹೇಳ್ತಿದ್ದಾನೆ ನೋಡು. ಇಷ್ಟ ಇಲ್ಲ ಅನ್ನೋ ಥರ ಏನು, ನಿಜವಾಗ್ಲೂ ಇಷ್ಟನೇ ಇಲ್ಲ. ಆದರೆ ಏನು ಮಾಡೋದು, ಬಾಯ್ ಬಿಟ್ಟು ಹೇಳೋ ಹಾಗಿಲ್ಲ. ಅದಕ್ಕೆ ಸುಮ್ಮನೆ ಇದ್ದಾರೆ ನಿನ್ನಣ್ಣ. ಅದೆಲ್ಲ ನಿಂಗೆಲ್ಲ ಅರ್ಥ ಆಗುತ್ತೆ. ರೇಷ್ಮಾ, ಸುಮ್ಮನೆ ಇರಮ್ಮ, ಅವ್ನು ನಿಂಗೆ ತಮಾಷೆ ಮಾಡ್ತಿದ್ದಾನೆ. ಸರಿ ಬಿಡು, ಏನು ಅನ್ಕೊಳ್ಳಲ್ಲ. ಹಾಂ ಅದಕ್ಕೆ ನೀವು ಮಾಡಿರೋ ಚಿಕನ್ ಗ್ರೇವಿ ತುಂಬ ಚೆನ್ನಾಗಿದೆ. ನಾನಂತೂ ತುಂಬ ಚೆನ್ನಾಗಿ ತಿಂದೆ. ಹಾಗೆ ಅದಕ್ಕೆ ನಾಳೆ ಬೆಳಗ್ಗೆಗೆ ಗೀ ರೈಸ್ ಮಾಡಿಬಿಡಿ ಆಯಿತಾ? ನಂಗೆ ತುಂಬ ಇಷ್ಟ, ತುಂಬ ದಿನದಿಂದ ತಿನ್ನಬೇಕು ಅನ್ನಿಸ್ತಿದೆ ಅದಕ್ಕೆ. ಹಾಂ, ಮತ್ತು ಅದಕ್ಕೆ ಒಂದು ಸ್ವಲ್ಪ ಖಾರ ಹಾಕ್ಬಿಟ್ಟು ಶೇರ್ವ ಥರ ಮಾಡಿಬಿಡಿ ಆಯಿತಾ? ಸುಚಿತ್ರಾ, ಪಾಪ ಕಣೆ ನನ್ನ ಮಗಳು. ಗಂಡನ ಮನೇಲಂತೂ ಸುಖವಾಗಿರೋಕ್ಕಾಗಲ್ಲ, ಕೆಲಸನೇ ಸರಿಯಾಗುತ್ತೆ. ಅವಳು ಇಲ್ಲಿರೋ ಅಷ್ಟು ದಿನನಾದರೂ ಅವಳಿಗೆ ಏನು ಬೇಕೋ ಅದನ್ನೇ ಮಾಡಿಕೊಡು ಆಯಿತಾ? ಅವಳನ್ನ ಕೇಳಿಬಿಟ್ಟೆ ಮಾಡು. ಅವಳಿಗೆ ಏನು ಇಷ್ಟನೋ ಅದನ್ನೇ ಮಾಡು. ಹಾಂ ಸರಿ ಅತ್ತೆ, ಅವಳಿಗೆ ಏನು ಇಷ್ಟನೋ ಅವಳನ್ನ ಕೇಳಿಬಿಟ್ಟೆ ಮಾಡ್ತೀನಿ. ಹಾಂ ಅದಕ್ಕೆ ಬೆಳಗ್ಗೆ ತಿಂಡಿಗೆ ಇವಾಗ ಹೇಳಿದ್ನಲ್ಲ ಅದನ್ನು ಮಾಡಿ ಆಯಿತಾ? ಮತ್ತು ಮಧ್ಯಾಹ್ನಕ್ಕೆ ನಾಳೆ ಬೆಳಗ್ಗೆ ಹೇಳ್ತೀನಿ ಏನು ಮಾಡೋದು ಅಂತ. ಹಾಂ ಅದಕ್ಕೆ ಇದೆಲ್ಲ ಬೇಗ ಬೇಗ ಕ್ಲೀನ್ ಮಾಡಿ ಆಯಿತಾ? ನಾನು ಅಮ್ಮ ಮಾತಾಡದೆ ತುಂಬ ದಿನ ಆಯಿತು ಅನ್ನಿಸ್ತಿದೆ. ಅದಕ್ಕೆ ಇಬ್ಬರು ಮಾತಾಡ್ತಾ ಇರ್ತೀವಿ. ಹಣ್ಣೇನಾದ್ರು ಇದ್ದರೆ ಕಟ್ ಮಾಡ್ಕೊಂಡು ತಗೊಂಬನ್ನಿ, ಇಲ್ಲ ಅಂದರೆ ಪರವಾಗಿಲ್ಲ ಆಯಿತಾ? ಸುಚಿತ್ರನಿಗೆ ಎಲ್ಲ ಕೆಲಸನೂ ಕೊಟ್ಬಿಟ್ಟು ತಾಯಿ ಮಗಳು ಇಬ್ಬರು ಹೋಗಿ ರೂಮಲ್ಲಿ ಕುತ್ಕೊಂಡು ಹರಟೆ ಹೊಡಿತಾರೆ. ತಾಯಿ ಮಗಳು ಇಬ್ಬರು
ಮೊನ್ನೆವರೆಗೂ ಇದೇ ಮಂಚದ ಮೇಲೆ ಕುತ್ಕೊಂಡು ಮಾತಾಡಿದ್ದಾರೆ. ಇವಾಗ ನೋಡಿದ್ರೆ ಇಬ್ರು ಮಾತೇ ಆಡದೆ ವರ್ಷನೇ ಆಗಿದೆ ಅನ್ನೋ ಥರ ಹೇಳ್ತಿದ್ದಾರೆ. ಓ, ತಗೊಂಡ್ಬಂದ್ರಾ? ಪರವಾಗಿರ್ಲಿಲ್ಲ ಅದಕ್ಕೆ. ಸುಮ್ಮನೆ ನಿಮಗೂ ಕಷ್ಟ ಆಯ್ತೇನೋ. ಬನ್ನಿ ಅದಕ್ಕೆ ಮಾತಾಡೋಣ, ಕುತ್ಕೊಳ್ಳಿ. ಇಲ್ಲಮ್ಮ ರೇಷ್ಮಾ, ಚಿಂಟುಗ್ ನಾನು ಓದಿಸ್ಬೇಕು, ನೀವು ಮಾತಾಡಿ. ಕುಸುಮನಿಗೆ ತನ್ನ ಮಗಳು ಬಂದರೆ ಸಾಕು, ಏನೋ ಖುಷಿ. ಹಾಗಾಗಿ ರಾತ್ರಿ ಎಲ್ಲ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಇಬ್ರು ಎಷ್ಟೇ ಮಾತಾಡಿದ್ರು ಮಾತು ಮುಗಿತಾ ಇರಲ್ಲ. ಅದಕ್ಕೋಸ್ಕರನೇ ರಾತ್ರಿ ಎಲ್ಲ ಮಾತಾಡಿ ಬೆಳಗಿನ ಜೀವದಷ್ಟೊತ್ತಿಗೆ ಮಲಗ್ತಾ ಇರ್ತಾರೆ. ಹೀಗೆ ಒಂದು ವಾರ ಕಳೆಯುತ್ತೆ. ಹೀಗೆ ಒಂದಿನ ತಾಯಿ ಮಗಳು ಇಬ್ರು ರಾತ್ರಿ ಎಲ್ಲ ಮಾತಾಡಿ ಬೆಳಗಿನ ಜೀವ ಅಷ್ಟೊತ್ತಿಗೆ ನಿದ್ದೆ ಮಾಡಿರ್ತಾರೆ. ಕುಸುಮನಿಗೆ ಎಚ್ಚರನೇ ಆಗಿರಲ್ಲ. ಹಾಗಾಗಿ ಸುಚಿತ್ರ ಬಂದು, ಅತ್ತೆ ಅತ್ತೆ ಎದ್ದೇಳಿ ಅತ್ತೆ, ಬೆಳಕು ಕರೆದು ಎಷ್ಟೊತ್ತಾಯ್ತು. ತಾಯಿ ಮಗಳು ಇಬ್ರು ಏನ್ ಮಾತಾಡ್ತಿರೋ ರಾತ್ರಿ ಬೆಳಗು. ಬೆಳಕು ಕರೆದ್ರು ಎದ್ದೇಳಲ್ಲ ಇಬ್ರು. ಅಯ್ಯೋ ಸುಚಿತ್ರ, ನನಗೆ ಎಚ್ಚರನೇ ಆಗಿಲ್ಲ ಕಣೆ. ನನ್ನ ಮಗಳು ಇವತ್ತು ಮನೆಗೆ ಹೋಗ್ತಾಳೆ, ಅದಕ್ಕೆ ರಾತ್ರಿ ಎಲ್ಲ ಮಾತಾಡಿದ್ವಿ. ಇವಾಗ ಬೆಳಗ್ಗೆ ಎಚ್ಚರನೇ ಆಗಿಲ್ಲ. ಹಾ ಸುಚಿತ್ರ, ನನ್ನ ಮಗಳು ಮನೆಗೆ ಹೋಗ್ತಾಳಲ್ಲ, ಏನಾದರೂ ಚೆನ್ನಾಗಿರೋ ಅಡುಗೆ ಮಾಡೆ, ಹಾಗೆ ಸ್ವಲ್ಪ ಸ್ವೀಟ್ ಏನಾದರೂ ಮಾಡು, ಹಾಗೆ ಪಕೋಡ, ಬೋಂಡ, ಬಜ್ಜಿ ಎಲ್ಲ ಮಾಡು. ಪಾಪ ಕಣೆ, ಅಲ್ಲಿಗೆ ಹೋದ್ಮೇಲೂ ಏನು ಕೆಲಸ ಆಗುತ್ತೆ ಏನೋ, ಅದಕ್ಕೆ. ಅಯ್ಯೋ ಅತ್ತೆ, ಇಷ್ಟೆಲ್ಲ ನಾನು ಒಬ್ಳೆ ಮಾಡಬೇಕಾ? ಯಾಕೆ ಹೀಗೆ ಹೇಳ್ತೀಯ? ಅಲ್ಲ, ನಾನೇನು ದಿನ ಮಾಡು ಅಂತೀನೇನೆ ನಿಂಗೆ? ಎಲ್ಲೋ ನನ್ನ ಮಗಳು ಬಂದಾಗ ಮಾತ್ರ ಹೇಳ್ತೀನಪ್ಪ ಮಾಡಿಕೊಡು ಅಂತ. ಪಾಪ ಕಣೆ, ನನ್ನ ಮಗಳು ಕೆಲಸ ಮಾಡಿ ಮಾಡಿ ಸೋತೆ ಹೋಗಿದ್ದಾಳೆ. ಕೆಲಸ ಮಾಡಿ ಮಾಡಿ ಸೋತೋಗಿರೋದು ನಿಮ್ಮ ಮಗಳಲ್ಲ ಅತ್ತೆ, ನಾನು. ನಿಮ್ಮ ಮಗಳು ಗಂಡನ ಮನೆಗಿಂತ ತವ್ರ ಮನೇಲೇ ಜಾಸ್ತಿ ಇರೋದು. ನನಗಂತೂ ಅವಳ ಸೇವೆ ಮಾಡಿ ಮಾಡಿ ಸೋತೆ ಹೋಗಿದ್ದೀನಿ ಅನ್ನಿಸ್ತಿದೆ. ಇವ್ರಿಗೆಲ್ಲ ಮಾಡಾಕೋ ಇದರಲ್ಲಿ ಪಾಪ ನನ್ನ ಮಗನಿಗೂ ಏನು ಹೋಮ್ವರ್ಕ್ ಓದೋದು ಏನು ಮಾಡಿಸ್ತಾ ಇಲ್ಲ. ಛೇ, ಏನು ಯೋಚನೆ ಮಾಡ್ತಾ ನಿಂತಿದ್ಯಾ? ಹೋಗು, ಬೇಗ ಮಾಡೆ, ಬೇಗ ಬೇಗ ಎಲ್ಲ ಕೆಲಸ ಮಾಡು. ಹಾ ಸುಚಿತ್ರ, ಸ್ವಲ್ಪ ಎಲ್ಲ ಜಾಸ್ತಿ ಜಾಸ್ತಿನೇ ಮಾಡೆ. ಪಾಪ ಇವಾಗ ಅವಳು ಹೋಗೋದೇ ಲೇಟ್ ಆಗುತ್ತೆ. ಹೋಗಿ ಮತ್ತೆ ಹೇಗೆ ಅಡುಗೆ ಮಾಡ್ಕೋತಾಳೆ ಹೇಳೆ? ಅದಕ್ಕೆ ಎಲ್ಲ ಜಾಸ್ತಿ ಜಾಸ್ತಿ ಮಾಡು. ಬಾಕ್ಸಿಗೆ ಹಾಕಿ ಕೊಟ್ಬಿಡು, ತಗೊಂಡೋಗಿ ಅದನ್ನೇ ಸ್ವಲ್ಪ ಬಿಸಿ ಮಾಡ್ಕೊಂಡು ಊಟ ಮಾಡ್ತಾಳೆ. ಮತ್ತಿಷ್ಟೊತ್ತಿಗೆ ಎಲ್ಲ ಅಡುಗೆ ಮಾಡ್ತಾಳೆ. ಸುಚಿತ್ರನಿಗೆ ಅಷ್ಟೆಲ್ಲ ಮಾಡೋಕ್ಕಾಗದೇ ಇದ್ರು ಅತ್ತೆ ಮಾತಿಗೆ ಬೆಲೆ ಕೊಟ್ಟು ಎಲ್ಲನೂ ಮಾಡ್ತಾಳೆ. ಸುಚಿತ್ರ ಊಟ ಎಲ್ಲ ಮುಗಿಸಿ ಮನೆಗೂ ಸ್ವಲ್ಪ ಬಾಕ್ಸಲ್ಲಿ ಪಾರ್ಸಲ್ ತಗೊಂಡು ಮನೆಗೆ ಹೋಗ್ತಾಳೆ. ಸುಚಿತ್ರ ನೆಮ್ಮದಿಯಾಗಿ ಸ್ವಲ್ಪ ದಿನ ಕಳೀತಾಳೆ. ಹೀಗೆ ಸ್ವಲ್ಪ ದಿನ ಕಳೆಯುತ್ತೆ. ರೇಷ್ಮಾ ತನ್ನ ತಾಯಿಗೆ ಕಾಲ್ ಮಾಡಿರ್ತಾಳೆ. ಏನು ಮಗಳೇ, ಮನೆಗೆ ಬರ್ತಿದ್ದೀಯಾ ನೀನು? ಹೌದಮ್ಮ, ಮಕ್ಕಳಿಗೆ ಕೊರೋನಾ ಅಂತ 1 ತಿಂಗಳು ರಜೆ ಕೊಟ್ಟಿದ್ದಾರೆ. ನಾನಂತೂ ಮನೆಗಂತ ರೆಡಿಯಾಗಿ ಹೊರಟಿದ್ದೀನಿ. ಇನ್ನೇನು ಬಂದ್ಬಿಡ್ತೀನಮ್ಮ. ಅಯ್ಯೋ, ಎಂಥ ಖುಷಿ ವಿಷಯ ಹೇಳಿದೆಯೇ. ನನಗಂತೂ ನೀನು ತುಂಬ ನೆನಪಾಗ್ತಿದ್ದೆ. ನೀನು ಹೋಗಿ 1 ವಾರನೇ ಆಗಿದ್ರು ನಂಗೆ 1 ವರ್ಷ ಆದಂಗೆ ಅನ್ನಿಸ್ತಿತ್ತು ಕಣೆ. ಹೌದಮ್ಮ, ನನಗೂ ಹಾಗೆ ಅನ್ನಿಸ್ತಾ ಇತ್ತು. ಅದಕ್ಕೆ ಮನೆಗೆ ಹೋಗೋಣ ಅಂತ ರೆಡಿ ಆಗಿಬಿಟ್ಟಿದ್ದೀನಿ. ಬಂದೇ ಬಿಡ್ತೀನಿ ನಾನು ಸ್ವಲ್ಪ ಹೊತ್ತಮ್ಮ. ಹೌದಾ, ಬಾಬಾ, ನಿನ್ನ ಅದಕ್ಕೆ ಕೈ ಅಡುಗೆ ತಿಂದು ಆರಾಮಾಗಿರುವಂತೆ, ಇನ್ನೂ ದಪ್ಪ ಆಗುವಂತೆ ಬೇಗ ಬಾ, ಕಾಯ್ತಾ ಇರ್ತೀನಿ. ರೇಷ್ಮಾ ಗಂಡನ ಮನೆಗೆ ಹೋಗಿ 1 ವಾರ ಆಗಿರುತ್ತೆ ಅಷ್ಟೇ. ಅಷ್ಟರಲ್ಲೇ 1 ತಿಂಗಳು ತವ್ರ ಮನೇಲಿರೋ ಪ್ಲಾನ್ ಮಾಡಿಕೊಂಡು ರೇಷ್ಮಾ ಬರ್ತಾ ಇರ್ತಾಳೆ. ತಾಯಿ ಮತ್ತೆ ಮಗಳು ಇಬ್ರು ಫೋನಲ್ಲಿ ಮಾತಾಡೋದನ್ನ ಮಗ ಕುಮಾರ್ ಕೇಳಿಸ್ಕೊಂಡಿರ್ತಾನೆ. ಛೇ, ಪಾಪ ಸುಚಿ, ಮೊನ್ನೆವರೆಗೂ ಕೆಲಸ ಮಾಡಿ ಮಾಡಿ ಸುಸ್ತಾಗಿರ್ತಾಳೆ. ಇವಾಗ ನೋಡಿದ್ರೆ ರೇಷ್ಮಾ ಮತ್ತೆ ಬರ್ತೀನಿ ಅಂತಿದ್ದಾಳೆ, ಅದು 1 ತಿಂಗಳ ಮಟ್ಟಿಗೆ. 1 ತಿಂಗಳವರೆಗೂ ಸುಚಿ ಎಲ್ಲರೂ ಕೆಲಸ ಮಾಡಿದ್ರೆ, ಅವಳು ಸೇವೆ ಮಾಡಿದ್ರೆ ನಿಜವಾಗ್ಲೂ ಸತ್ತೋಗ್ತಾಳೆ. ಆಮೇಲೆ ನಾನೇನು ಮಾಡಲಿ? ಛೇ, ಏನಾದರೂ ಮಾಡಬೇಕಿದಕ್ಕೆ. ಹೇಗಾದರೂ ಮಾಡಿ ಎಲ್ಲ ಪ್ರಾಬ್ಲಮ್ ಸರಿ ಮಾಡಬೇಕು. ಸುಚಿತ್ರಾ, ಸುಚಿತ್ರಾ, ಎಲ್ಲಿದೆಯಾ? ಬೇಗ ಬಾ. ಯಾಕೋ ಕುಮಾರ, ಏನಾಯ್ತು? ಇಷ್ಟೇ ಉಸಿರದಲ್ಲಿ ಕರಿತಾ ಇದೆಯಾ? ಅಮ್ಮ, ಸುಚಿತ್ರನ ಅಪ್ಪನಿಗೆ ಹುಷಾರಿಲ್ಲಂತಮ್ಮ, ಹಾಸ್ಪಿಟಲಿಗೆ ಸೇರಿಸಿದಾರಂತೆ. ಅರ್ಜೆಂಟಾಗಿ ಬರೋಕ್ಕೆ ಹೇಳಿದರು. ನಾವು ಒಂದು 15 ದಿನ ಬರೋದು ಲೇಟ್ ಅಮ್ಮ. ಅವರೆಲ್ಲ ಹುಷಾರಾಗೋವರೆಗೂ ಅಲ್ಲೇ ಇರಬೇಕು ಅಂದ್ಕೊಂಡಿದ್ದೀವಿ. ಏನು 15 ದಿನನ? ಅಲ್ಲ ಕಣೋ ಕುಮಾರ, ನಾನೊಬ್ಳೇ ಇಲ್ಲಿ. ಹೌದಮ್ಮ,
ನೀನು ಹೊರಗಡೆ ಊಟ ಮಾಡು, ಇಲ್ಲಿ ಅಡುಗೆ ಎಲ್ಲ ಮಾಡ್ಕೊಂಬೇಡ, ನಿನ್ಗಾಗಲ್ಲ. 15 ದಿನ ಅಷ್ಟೇ ಅಲ್ವೇನಮ್ಮ, ನೀನು ಹುಷಾರಾಗಿರು. ನಾವು 15 ದಿನ ಅಷ್ಟೇ ಅಲ್ಲಿದ್ಬಿಟ್ಟು ರಿಟರ್ನ್ ಬರ್ತೀವಿ. ಅಲ್ಲ ಕಣೋ ಕುಮಾರ, ರೇಷ್ಮಾ ಬೇರೆ ಬರ್ತೀನಿ ಅಂದಿದ್ಲು. ಈ ಸಮಯದಲ್ಲಿ ನೀವಿಬ್ರು ಇಲ್ಲ ಅಂದ್ರೆ ಓ ಹೌದಾ, ಹಾಗಾದರೆ ಒಳ್ಳೇದಾಯ್ತಲ್ಲಮ್ಮ. ಇಬ್ಬರು ಆರಾಮಾಗಿ ಮಾತಾಡ್ಕೊಂಡಿರಿ. ಏನಾದರೂ ಅಮೌಂಟ್ ಬೇಕಾದರೆ ಅಲ್ಲೇ ಇರುತ್ತೆ, ತಗೊಳ್ಳಿ. ಸರಿಯಮ್ಮ, ಹೋಗ್ತೀವಿ. ತುಂಬ ಲೇಟ್ ಆಗುತ್ತೆ, ಮತ್ತು ಲೇಟ್ ಆದರೆ ಅವ್ರ ಪಾಪ ಎಷ್ಟು ಟೆನ್ಷನಲ್ಲಿದ್ದಾರೋ ಏನೋ. ಬಾ ಸುಚಿ, ನಾವು ಹೊರಡೋಣ. ಕುಸುಮ ಮಗನ ಮಾತಿಗೆ ಬೇಡ ಅನ್ನೋಕಾಗದೆ ಸೊಸೆನ ಮತ್ತೆ ಮಗನ ತವರಿ ಕಳಿಸ್ತಾರೆ. ಮಗ ಸೊಸೆ ಹೋಗಿ ಸ್ವಲ್ಪ ಹೊತ್ತಿಗೆ ರೇಷ್ಮಾ ಮನೆಗೆ ಬರ್ತಾಳೆ. ರೇಷ್ಮಾ ಬಂದ್ಯಾ? ಚಿನಿ ಬಾ ಮಗನ ಒಳಗೆ. ಏನಮ್ಮ, ಮನೇಲಿ ಯಾರು ಕಾಣ್ತಾನೆ ಇಲ್ಲ, ಎಲ್ಲೋದ್ರು ಎಲ್ರು? ಅದು ತವ್ರ ಮನೆಗೆ ಹೋಗಿದ್ದಾಳೆ ಕಣೆ. ಅವಳ ತಂದೆಗೆ ಹುಷಾರಿಲ್ವಂತೆ, ಅದಕ್ಕೆ ಬೆಳಗ್ಗೆ ಹೋದ್ರು. ಒಂದು 15 ದಿನ ಲೇಟ್ ಅಂತೆ ಬರೋದು. ಏನು 15 ದಿನನ? ಅಮ್ಮ, ನಾವು ಬರ್ತಿದೀವಿ ಅಂತ ಹೇಳ್ಬೇಕಿತ್ತಮ್ಮ. ಏ ಸುಮ್ಮನೆ ಇರೆ, ಹುಷಾರಿಲ್ಲ ಅಂತ ಹೋಗಿದ್ದಾರೆ. ಹೇಗೆ ಹೇಳಿ ಹೇಳು ಇರು ಅಂತ? ಪಾಪ, ಸರಿ ಹೋಗ್ಲಿ ಬಿಡು, ಬಾ. ಅವತ್ತಿನ ದಿನ ಪೂರ್ತಿ ತಾಯಿ ಮಗಳು ಇಬ್ರು ತುಂಬಾ ಮಾತಾಡ್ತಾರೆ. ಮಗಳು ಬಂದಿರೋ ಖುಷಿಗೆ ಕುಸುಮ ಎಲ್ಲ ಅಡುಗೆನೂ ಮಾಡಿ ಮಗಳಿಗೆ ಕೊಡ್ತಾಳೆ. ಆದರೆ ಕುಸುಮನಿಗೆ ವಯಸ್ಸಾಗಿದ್ರಿಂದ ಒಂದು ಸ್ವಲ್ಪ ದಿನ ಕೆಲಸ ಮಾಡಿದ್ದಕ್ಕೆ ಅವಳು ತುಂಬ ಸುಸ್ತಾಗ್ತಾಳೆ. ರೇಷ್ಮಾ, ನನಗೆ ಯಾಕೋ ಇವತ್ತು ತುಂಬ ಸೊಂಟ ನೋಯ್ತಾ ಇದೆ ಕಣೆ. ಇವತ್ತು ಅಡುಗೆ ನೀನೇ ಮಾಡಿಬಿಡೆ. ಹಾಗೆ ಬಟ್ಟೆ ಸ್ವಲ್ಪ ಅಲ್ಲಿದ್ದಾವೆ, ಅವನ್ನ ಒಗೆದ್ಬಿಟ್ಟು ಒಣಗಿ ಹಾಕ್ಬಿಡೆ. ಏನು, ನಾನು ಮಾಡಬೇಕಾ? ಹೋಗಮ್ಮ, ನನಗಂತೂ ಆಗಲ್ಲ. ನೀನು ಹೀಗೆಲ್ಲ ನನಗೆ ಕೆಲಸ ಕೊಡೋದಾದ್ರೆ ನಾನು ಮಾತ್ರ ಇಲ್ಲಿರಲ್ಲ, ಇವಾಗಲೇ ಹೊರಟೋಗ್ತೀನಿ. ರೇಷ್ಮಾ ತಾನಿಲ್ಲೇ ಇದ್ರೆ ಎಲ್ಲ ಕೆಲಸನೂ ನಾನೇ ಮಾಡಬೇಕಾಗುತ್ತೆ. ಅವಾಗಾದರೆ ಅದಕ್ಕೆ ಇದ್ರು ಎಲ್ಲ ಮಾಡ್ತಿದ್ರು, ಆದರೆ ಇವಾಗ ನಾನೇ ಮಾಡಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಅಲ್ಲಿಂದ ಹೊರಟೋಗ್ತಾಳೆ. ಕುಸುಮ ಅನಿವಾರ್ಯವಾಗಿ ತಾನೊಬ್ಳೆ ಎಲ್ಲ ಕೆಲಸನೂ ಮಾಡ್ಕೊಳ್ಬೇಕಾಗಿರುತ್ತೆ. ಸ್ವಲ್ಪ ದಿನ ಬಿಟ್ಟು ಮಗ ಸೊಸೆ ಮನೆಗೆ ಬರ್ತಾರೆ. ಅಮ್ಮ, ಏನು ತಾಯಿ ಮಗಳು ಇಬ್ರು ಫುಲ್ ಎಂಜಾಯ್ ಮಾಡಿದ್ರೆ ಇಷ್ಟು ದಿನ? ಕುಸುಮ ಇಷ್ಟು ದಿನ ಮನೇಲಿ ನಡೆದಿರೋ ಎಲ್ಲ ವಿಷಯನೂ ಮಗ ಸೊಸೆ ಎದುರಿಗೆ ಹೇಳ್ತಾಳೆ. ನೋಡಿದ್ಯಾ ಅಮ್ಮ, ನಿನ್ನ ಮಗಳು ಎಷ್ಟು ಸೋಮಾರಿ ಅಂತ. ನಿನಗಾಗಲ್ಲ ಅಂತ ಗೊತ್ತಿದ್ರೂ ಹಾಗೆ ಹೋಗಿದ್ದಾಳೆ, ಏನು ಮಾಡಿದೆ? ಹೌದು ಕಣೋ ಕುಮಾರ, ನನ್ನ ಸೊಸೆ ನನ್ನ ಹತ್ರ ಒಂದು ಕೆಲಸನೂ ಮಾಡಿಸ್ತಿರ್ಲಿಲ್ಲ. ನಾನು 1000 ಸಲ ನೆನ್ಪು ಮಾಡ್ಕೊಂಡೆ ಕಣೋ ನನ್ನ ಸೊಸೆನ. ಸರಿ ಅತ್ತೆ, ಹೋಗ್ಲಿ ಬಿಡಿ. ಇವಾಗ ನಾನು ಬಂದಿದ್ದೀನಲ್ಲ, ನೀವು ಆರಾಮಾಗಿ ರೆಸ್ಟ್ ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸರಿ ವೀಕ್ಷಕರೇ, ನಾನಿನ್ನು ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.